ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕಾಟನಕಲ್ಲು ಗ್ರಾಮದಲ್ಲಿರುವ 13 ಅಡಿ ಎತ್ತರದ ಭವ್ಯ ಶ್ರೀ ವೀರಾಂಜನೇಯ ಸ್ವಾಮಿಯ ದಿವ್ಯ ಸನ್ನಿಧಿಗೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಶರಣಂ ಪ್ರಪದ್ಯೆ ಓಂ ಹನುಮತೆ ನಮಃ. मनोजवं मरुततुल्यवेगं चित्तेन्द्रियं बुद्धिमतं वरिष्ठं ಭಕ್ತರ ಕಷ್ಟಗಳನ್ನು ನಿವಾರಿಸುವ ಈ ಪವಿತ್ರ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಂಡು ಸ್ವಾಮಿಯ ಆಶೀರ್ವಾದವನ್ನು ಪಡೆಯೋಣ. ಬನ್ನಿ, ದರ್ಶನ ಆರಂಭಿಸೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕಾಟನಕಲ್ಲು ಎಂಬುವಂತಹ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿಯವರ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಹೇಳಿದ್ರೆ, ಸುಮಾರು 850 ವರ್ಷಗಳ ಹಿಂದೆ ಆ ಜಾಗದಲ್ಲಿ ಸ್ವಾಮಿಯವರು ಒಂದು ಕಲ್ಲಿನ ರೂಪದಲ್ಲಿ ಇದ್ದು ವ್ಯವಸಾಯ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ದಿನವೂ ಕೂಡ ಆ ಒಂದು ನೇಗಲಿಗೆ ಅಡ್ಡವಾಗಿ ಬರ್ತಾ ಇರ್ತಾರಂತೆ. ನಂತರ ಇದು ಯಾವುದೋ ಒಂದು ದೇವರು ಅಂತ ಹೇಳಿ ಆ ದೇವರಿಗೆ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಕೆಲವು ವರ್ಷಗಳಾದ ನಂತರ ಆ ದೇವಸ್ಥಾನವು ಒಡೆದು ಸ್ವಾಮಿಯವರು ಬೆಳೀತಾ ಬರ್ತಾರಂತೆ. ಬೆಳೀತಾ 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 ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಹೋಗಿ, ನನಗೆ ಗರಾಡಿಯನ್ನ ಹೊಡಿಬೇಕು, ಈ ಗರಾಡಿಯನ್ನ ಹೊಡಿದ ಇದ್ದಲ್ಲಿ ನಾನು ಆಕಾಶವನ್ನ ಮುಟ್ಟೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಕನಸಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಊರಿನ ಗ್ರಾಮಸ್ಥರಿಗೆ ತಿಳಿಸಿದಾಗ ಶ್ರೀ ವೀರಾಂಜನೇಯ ಸ್ವಾಮಿಯು ಬೆಳೀತಾ ಬೆಳೀತಾ ಬೆಳೆದ 13 ಅಡಿ ಬೆಳೆದು ನಂತರ ಸ್ವಾಮಿಯವರಿಗೆ ಗರಾಡಿಯನ್ನ ಹೊಡೆದಿದ್ದಾರೆ. ಗೋವಿಂದೋ ಶ್ರೀರಾಮ ಸಂಕೀರ್ತನ ಮೂರ್ತಿ ಬಾರಿಗೆ ಗೋವಿಂದೋ ಗೋವಿಂದೋ. ಅಸಾಧ್ಯ ಸಾಧಕ ಸ್ವಾಮಿನೇ ಅಸಾಧ್ಯ ತವ ಕಿಂವದ. ಯಾವಾಗಾದ್ರೂ ಬರ್ತಿರ್ತೀವಿ ವೀಕ್ಲಿ, ಇಲ್ಲಾಂದ್ರೆ ಇಯರ್ಲಿ ಒಂದ್ ಟೈಮ್ ಬಂದ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಹೋಗೋದು ಒಳ್ಳೇದು ಆಗುತ್ತೆ ಎಲ್ಲರಿಗೂ. ಯಾರಿಗಾದ್ರು ಹುಷಾರಿಲ್ಲ ಅಂದ್ರೂ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಇದ್ ಮಾಡ್ತಾರೆ, ಬಂದೆಲ್ಲ ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ರಿಸಲ್ಟ್ ಇದೆ, ದೇವ್ರೆಲ್ಲ ಇದ್ ಮಾಡ್ತಾರೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಬನ್ನಿ, ದೇವ್ರು ಒಳ್ಳೆ ಇದ್ ಮಾಡ್ತಾರೆ, ಆಶೀರ್ವಾದ ಚೆನ್ನಾಗಿ ಮಾಡ್ತಾರೆ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಅಸಾಧ್ಯ ಸಾಧಕ ಸ್ವಾಮಿ. నా పేరు నందకిషోర్, మాది నక్కలపల్లి గ్రామం. మేము ప్రతి వారం ఇక్కడ వస్తుంటాం. దేవుడు ఇక్కడ దర్శనం చేసుకోగానే ఇక్కడ ప్రశాంతంగా ఉంటుంది. ಆಂಜನೇಯ ಸ್ವಾಮಿ ಅವರ ಒಂದು ದೇವಸ್ಥಾನ. ಇಲ್ಲಿ ಪುರಾತನ ಕಾಲದಿಂದಲೂ ಸ್ವಾಮಿಯವರಿಗೆ ಶ್ರೀರಾಮನವಮಿ ದಿವಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತೆ, ಹಾಗೂ ಹನುಮನ್ ಜಯಂತಿ ದಿವಸ ರಥೋತ್ಸವ ನಡೆಯುತ್ತೆ. ತುಂಬ ಜನ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಆ ಕಡೆಯಿಂದ ಸುತ್ತಮುತ್ತ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಗೌರಿಬಿದನೂರು ತಾಲೂಕಿನ ಗ್ರಾಮಸ್ಥರು ಎಲ್ಲ ಕೂಡಿ ಬ್ರಹ್ಮರಥೋತ್ಸವವನ್ನು ಅದ್ಭುತವಾಗಿ ನಡೆಸಿ ಸ್ವಾಮಿಯವರ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಆ ಹನುಮನ್ ಜಯಂತಿ ಮಾಸದಲ್ಲಿ
ಇವೆರಡು ನಡೆಯುತ್ತೆ. वानरयूतमुख्यं श्रीरामदूतं शरणं प्रपद्ये ॐ हनुमते नमः. ಆ ಗರಾಡಿ ಹೊಡೆಯುವಂತಹ ಸಂದರ್ಭದಲ್ಲಿ ಸಹ ಈ ಲೇಪಾಕ್ಷಿ ದುರ್ಗಮ್ಮನ ದೇವಸ್ಥಾನವು ಕಟ್ತಾ ಇರುವಂತಹ ಸಂದರ್ಭದಲ್ಲಿ ಆ ಲೇಪಾಕ್ಷಿಯಲ್ಲಿ ಮಿಗಿಲಿರುವಂತಹ ಕಂಬಗಳಿಂದ ಈ ದೇವಸ್ಥಾನವನ್ನ ಕಟ್ಟಿ ಇದು ನಮ್ಮ ಒಂದು ವಂಶ ಪರಂಪರೆ ಬರತಕ್ಕಂತಹ ದೇವರಾಗಿದ್ದಾನೆ. ನಂತರ ಇಲ್ಲಿ ಬಂದಂತಹ ಭಕ್ತಾದಿಗಳ ಒಂದು ಕಷ್ಟ ಕಾರ್ಪಣ್ಯ ಏನಿದ್ರೂ ಕೂಡ ಆ ಕಷ್ಟ ಕಾರ್ಪಣ್ಯವನ್ನ ಕೂಡ ನಿವಾರಣೆ ಮಾಡ್ತಾನೆ. ಅಂಗಡಿಗಳಲ್ಲಾಗಿರಬಹುದು, ವ್ಯವಹಾರಗಳಲ್ಲಾಗಿರಬಹುದು, ವ್ಯವಸಾಯದಲ್ಲಾಗಿರಬಹುದು, ರಾಜಕೀಯದಲ್ಲಾಗಿರಬಹುದು, ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿದ್ದಲ್ಲಿ ಆ ತೊಂದರೆ ತಾಪತ್ರಯಗಳನ್ನ ನಿವಾರಣೆಯಾಗಿ ನಂತರ ಸಂತಾನ ಇಲ್ಲದೆ ಇದ್ದಲ್ಲಿ ಅವರು 9 ವಾರಗಳು ಸ್ವಾಮಿ ತೊಳೆದಿರುವಂತಹ ನೀರನ್ನ ಪ್ರೋಕ್ಷಣೆಯನ್ನ ಮಾಡಿ ಅದರಿಂದ ಸ್ನಾನವನ್ನ ಮಾಡಿ ಈ ದೇವಸ್ಥಾನವನ್ನ 11 ಬಾರಿ ಪ್ರದಕ್ಷಿಣೆ ಮಾಡಿದ್ದೇ ಆದರೆ 9 ವಾರಗಳಲ್ಲಿ ಅವರಿಗೆ ಒಂದು ಸಂತಾನವನ್ನ ಉಂಟು ಮಾಡ್ತಾನೆ. ನಂತರ ಇಲ್ಲಿ ಬಂದಂತಹ ಭಕ್ತಾದಿಗಳು ಸ್ವಾಮಿ ತೊಳೆದಿರುವಂತಹ ನೀರಿನಲ್ಲಿ ಸ್ನಾನವನ್ನ ಮಾಡಿ 11 ಸುತ್ತು ಪ್ರದಕ್ಷಿಣೆ ಹಾಕಿದ್ದೇ ಆದರೆ ಅವರಿಗಿರುವಂತಹ ಕಷ್ಟ ಕಾರ್ಪಣ್ಯ ಇವೆಲ್ಲವೂ ಕೂಡ ನಿವಾರಣೆ ಆಗತ್ತೆ. ನಂತರ ಪ್ರತಿ ಶನಿವಾರವೂ ಕೂಡ ಸ್ವಾಮಿ ಅವರಿಗೆ ಅಭಿಷೇಕ ಆದ ನಂತರ ಸ್ವಾಮಿ ಅವರಿಗೆ ಬಲಭಾಗದಲ್ಲಿ ನಂತರ ಎಡಭಾಗದಲ್ಲಿ ಹೂವ ಪ್ರಸಾದವನ್ನ ಇಟ್ಟಿ ಬಂದಿರುವಂತಹ ಭಕ್ತಾದಿಗಳು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಕಷ್ಟಗಳು ನಿವಾರಣೆ ಆಗತ್ತೆ ಅನ್ನೋ ಪಕ್ಷದಲ್ಲಿ ಬಲಗಡೆ ಕೊಡ್ತಾನೆ. ಅವರ ಒಂದು ಕೆಲಸ ನಿಧಾನವಾಗಿ ಆಗತ್ತೆ ಅನ್ನೋ ಪಕ್ಷದಲ್ಲಿ ಎಡಗಡೆ ಕೊಡ್ತಾನೆ. ಮಮ ಸಮಸ್ತ ರೋಗ ಪ್ರಶಮನಾರ್ಥಂ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರ್ಥಂ. ಪ್ರತಿ ಶನಿವಾರನು ಸ್ವಾಮಿ ಅವರಿಗೆ ಅಭಿಷೇಕ, ಎಲೆಪೂಜೆ, ಪೂಜೆ ಕಾರ್ಯಕ್ರಮ ಪ್ರತಿ ಶನಿವಾರನು ಇರುತ್ತೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಸ್ವಾಮಿಯವರ ದೇವಸ್ಥಾನದಲ್ಲಿ ಕವಡೆ ಶಾಸ್ತ್ರ ಗುಡ್ತಿ ನಡೆಯುತ್ತೆ. ತುಂಬಾ ಜನ ಭಕ್ತಾದಿಗಳು ಬಂದು ಶಾಸ್ತ್ರವನ್ನು ಕೇಳಿ ಎಲ್ಲ ಒಳ್ಳೇದಾಗಿದೆ. मनोजवं मरुततुल्यवेगं चित्तेन्द्रियं बुद्धिमतं वरिष्ठं वातात्मजं वानरयूतमुख्यं श्रीरामदूतं शरणं प्रपद्ये ॐ हनुमते नमः.